ಇವತ್ತು ಮಹಿಳಾ ದಿನಾಚರಣೆ. ಹೀಗಾಗಿ ನಿಮ್ಮ TV5 ಕನ್ನಡ ಸಾಧಕಿಯರಿಗೆ ಸಲಾಂ ಹೇಳುವ ಕೆಲಸ ಮಾಡ್ತಾ ಇದೆ. ಗಣಿನಾಡು ಬಳ್ಳಾರಿಯ ಸಾಧಕಿಯರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ದಿನಾಚರಣೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಮಹಿಳಾ ದಿನಾಚರಣೆ ಪ್ರತಿ ವರ್ಷ 8ನೇ ಮಾರ್ಚ್ ಆಚರಿಸುತ್ತಾರೆ. ಮಹಿಳಾ ದಿನಾಚರಣೆ ಅಂದರೆ ಎಲ್ಲ ಮಹಿಳೆಯರಿಗೆ ದೊರಕಿರುವ ಹಕ್ಕುಗಳು ಮತ್ತು ಅವರಲ್ಲಿರುವ ಕಲೆಗಳು ಮತ್ತು ಅವರಲ್ಲಿರುವ ಟ್ಯಾಲೆಂಟ್ಸ್ಗಳನ್ನು ತೋರಿಸೋದಕ್ಕೆ ಆ್ಯಕ್ಚುಲಿ ನಮ್ಮ SSAGFCC ಕಾಲೇಜಲ್ಲಿ ಒಂದು ಇವೆಂಟ್ ಕೂಡ ಇಟ್ಟಿದ್ರು. ಅದರಲ್ಲಿ ಎಲ್ಲೂ ಪಾರ್ಟಿಸಿಪೇಟ್ ಮಾಡಿದರು. ಸೊ ದ ಮೇನ್ ಮಹಿಳಾ ದಿನಾಚರಣೆಯ ಬಗ್ಗೆ ನಾನು ಹೇಳಲು ಏನಂದರೆ, ನಮಗೆ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಬೇಕು. ಮಹಿಳಾ ದಿನಾಚರಣೆ ಯೂಶ್ವಲಿ ಎಲ್ಲರೂ ಪ್ರತಿ ವರ್ಷ ಆಚರಿಸ್ತಾರೆ, ಪ್ರತಿ ವರ್ಷ ಬರುತ್ತೆ. ಬಟ್ ನಮಗೆ ಮಹಿಳಾ ದಿನಾಚರಣೆ ಆಚರಿಸ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಸೇಫ್ಟಿನೇ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಅದಕ್ಕಿಂತ ಮೊದಲು ನಮಗೆ ಸೇಫ್ಟಿ ಸೆಕ್ಯೂರಿಟಿ ಸಿಕ್ಕರೆ ನಾವು ಇನ್ನೂ ತುಂಬ ಹೃತ್ಪೂರ್ವಕವಾಗಿ ಖುಷಿಯಾಗಿ ನಾವು ಆಚರಿಸುತ್ತೇವೆ. ನಿಮಗೆಲ್ಲರಿಗೂ ಅಂತಾರಾಷ್ಟ್ರೀಯ ಶುಭಾಶಯಗಳು. ಈ ದಿನ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಪ್ರತಿದಿನವೂ ಮಹಿಳೆಯ ದಿನಾಚರಣೆ ಅನ್ನೋದು ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ ನಾವು ಆ್ಯಕ್ಚುಲಾಗಿ. ಸೊ ಇದು ಒಂದು ಕಾರ್ಯಕ್ರಮದಲ್ಲಿ ನಮಗೆ ತುಂಬ ಖುಷಿ ಅನಿಸುತ್ತೆ ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ಎಲ್ಲ ಫೀಲ್ಡಲ್ಲೂ ಮಹಿಳೆಯರು ಮುಂದಿದ್ದಾರೆ. ಸೊ ಅದನ್ನು ಕೆಲವೊಂದು ಸರ್ಕಮ್ಸ್ಟೆನ್ಸಸ್ಸು ಒಂಥರ ಸಪ್ರೆಸ್ ಮಾಡ್ತಾ ಇರುತ್ತೆ. ಸೊ ಅದನ್ನೆಲ್ಲ ಮೀರಿ ನಾವು ನಿಂತು ಈ ಒಂದು ಸ್ಟೇಜಲ್ಲಿದ್ದೀವಿ ಅನ್ನೋದಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮಹಿಳೆಯ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಪ್ರತಿದಿನವೂ ಮಹಿಳೆಯ ದಿನಾಚರಣೆ ಅನ್ನೋದು ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ ನಾವು ಆ್ಯಕ್ಚುಲಾಗಿ. ಸೊ ಇದು ಒಂದು ಕಾರ್ಯಕ್ರಮದಲ್ಲಿ ನಮಗೆ ತುಂಬ ಖುಷಿ ಅನಿಸುತ್ತೆ ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ಎಲ್ಲ ಫೀಲ್ಡಲ್ಲೂ ಮಹಿಳೆಯರು ಮುಂದಿದ್ದಾರೆ. ಸೊ